ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೀನಾ ಭಾರತದ ಗಡಿ ವಿವಾದ, ಅದಕ್ಕೆ ನಡೀತಿರೋ ತಯಾರಿ, ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆ, ಚೀನಾ ವೈರಾಣುವಿನ ಕಾಟ, ಇದೆಲ್ಲದರ ನಡುವೆ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಒಂದೊಂದೇ ಮೆಟ್ಟಿಲನ್ನು ಏರ್ತಾ ಇರೋದು ಹೆಚ್ಚು ಜನರ ಗಮನಕ್ಕೆ ಬಂದಂತಿಲ್ಲ. ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವ ನಿಟ್ಟಲ್ಲಿ ಹೆಜ್ಜೆ ಇಡ್ತಾ ಇದೆ. ಯುದ್ಧೋಪಕರಣಗಳನ್ನು ಭಾರತದಲ್ಲೇ ನಿರ್ಮಾಣ ಮಾಡಿಕೊಳ್ಳೋ ನಿಟ್ಟಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡೋದಕ್ಕೆ ಶುರು ಮಾಡಿದೆ. ಅಷ್ಟೇ ಅಲ್ಲ, ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಸ್ವದೇಶಿ ಯುದ್ಧ ವಿಮಾನಗಳಿಗೆ ಅಳವಡಿಸಿಕೊಳ್ಳೋ ಬಗ್ಗೆ ಪ್ರಯತ್ನಗಳು ಕೂಡ ಶುರುವಾಗಿವೆ. ಅದು ಯಶಸ್ವಿಯಾದರೆ ಭಾರತದಲ್ಲಿ ಸುಖೋಯ್ ಸು-30ಯ ಜೊತೆಗೆ ಮತ್ತೊಂದು ಯುದ್ಧ ವಿಮಾನ ಬ್ರಹ್ಮೋಸ್ ಕ್ಷಿಪಣಿಯನ್ನು ಸಿಡಿಸಬಲ್ಲ ತಾಕತ್ತನ್ನು ಪಡ್ಕೊಂಡ ಹಾಗಾಗತ್ತೆ. ಆ ಪ್ರಯತ್ನಕ್ಕೆ ರಷ್ಯಾ ಕೂಡ ಕೈ ಜೋಡಿಸ್ತಾ ಇದ್ದು, ಇದು ಭಾರತದ ದೃಷ್ಟಿಯಿಂದ ಉತ್ತಮ ಬೆಳವಣಿಗೆ ಅಂತಲೇ ಭಾವಿಸಲಾಗ್ತಾ ಇದೆ. ಹಾಗಾದರೆ ಯಾವುದು ಆ ಯುದ್ಧ ವಿಮಾನ? ಇಷ್ಟಕ್ಕೂ ಬ್ರಹ್ಮೋಸ್ನ ಶಕ್ತಿ ಎಂಥದ್ದು ಅನ್ನೋ ಬಗ್ಗೆ ಸಣ್ಣದೊಂದು ಮಾಹಿತಿಯನ್ನು ನೋಡಿಕೊಂಡು ಬರೋಣ ಬನ್ನಿ. ಗೆಳೆಯರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಬತ್ತಳಿಕೆಯಲ್ಲಿರೋ ಬ್ರಹ್ಮಾಸ್ತ್ರ ಈ ಬ್ರಹ್ಮೋಸ್ ಕ್ಷಿಪಣಿ. ಇದನ್ನ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ರಷ್ಯಾದ NPO ಹಾಗೂ ಭಾರತದ DRDOಗಳು ಸೇರಿ ಬ್ರಹ್ಮೋಸ್ ಏರ್ ಸ್ಪೇಸ್ ಲಿಮಿಟೆಡ್ ಮೂಲಕ ಈ ಕ್ಷಿಪಣಿಯನ್ನು ತಯಾರು ಮಾಡಿವೆ. ಇದು ಜಗತ್ತಿನ ಅತ್ಯಂತ ವೇಗದ ಸೂಪರ್ಸಾನಿಕ್ ಮಿಸೈಲ್ಗಳ ಪೈಕಿ ಒಂದಾಗಿದೆ. ರಷ್ಯಾದ P-800 ಓನಿಕ್ಸ್ ಅನ್ನು ಬೇಸಾಗಿಟ್ಕೊಂಡು ಈ ಕ್ಷಿಪಣಿಯನ್ನು ತಯಾರು ಮಾಡಿದ್ದಾರೆ. 1998ರ ಫೆಬ್ರವರಿಯಲ್ಲಿ ಅಂದಿನ ಪ್ರಧಾನಿ ಇಂದ್ರಕುಮಾರ್ ಗುಜ್ರಾಲ್ ಮತ್ತು ರಷ್ಯಾ ಸರ್ಕಾರದ ನಡುವಿನ ಮಾತುಕತೆಯ ಫಲವಾಗಿ ಇಂಟರ್ ಗವರ್ನಮೆಂಟ್ ಅಗ್ರಿಮೆಂಟ್ನ ಮೂಲಕ ಎರಡು ರಾಷ್ಟ್ರಗಳು ಸೇರಿ ಕ್ಷಿಪಣಿ ಅಭಿವೃದ್ಧಿಗೆ ಕೈ ಜೋಡಿಸಿದ್ವು. 1998ರ ಫೆಬ್ರವರಿ 12ನೇ ತಾರೀಕಿನಂದು ಈ ಒಪ್ಪಂದ ನಡೆದು ಭಾರತ ಸರ್ಕಾರ 50.5% ಶೇರನ್ನು ತನ್ನದಾಗಿಸಿಕೊಂಡ್ರೆ ರಷ್ಯಾ 49.5% ಪಾಲನ್ನು ಪಡ್ಕೊಳ್ತು. ಅವತ್ತಿಗೆ ಇದರ ಮೂಲ ಬಂಡವಾಳ $250 ಮಿಲಿಯನ್ ಗಳಾಗಿತ್ತು. ಆನಂತರ ಬ್ರಹ್ಮೋಸ್ನ ತಯಾರಿ ಆರಂಭಗೊಂಡು 2001ರ ಹೊತ್ತಿಗೆ ಆ ಕ್ಷಿಪಣಿಗಳು ಪರೀಕ್ಷೆಗೆ ಸಿದ್ಧವಾದವು. ಜೂನ್ 12, 2001ರಲ್ಲಿ ಚಂಡೀಪುರ್ನ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಅಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಮಾಡಲಾಯಿತು. ಆನಂತರದಲ್ಲಿ 2004ರಲ್ಲಿ ಪೋಖ್ರಾನ್ ರೇಂಜ್ ಅಲ್ಲಿ ಮೊಬೈಲ್ ಲಾಂಚರ್ ಮೂಲಕ ಈ ಕ್ಷಿಪಣಿಯ ಪರೀಕ್ಷೆ ನಡೆಸಲಾಯಿತು. 2008ರ ಮಾರ್ಚ್ 5ನೇ ತಾರೀಕು ನೌಕಾಪಡೆಯ ಡೆಸ್ಟ್ರಾಯರ್ INS ರಜಪೂತ್ ನಿಂದ ಈ ಕ್ಷಿಪಣಿಯನ್ನು ಸಿಡಿಸಿ ಪರೀಕ್ಷೆ ಮಾಡಲಾಯಿತು. ಹಾಗೆಯೇ 2010ರಲ್ಲಿ ಚಂಡೀಪುರ್ ರೇಂಜಲ್ಲಿ ನಡೆಸಲಾದ ಪರೀಕ್ಷೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಸಂಚರಿಸಿದ ವೇಗ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿತು. 2012ರಲ್ಲಿ ಬ್ರಹ್ಮೋಸ್ ಏರ್ ವರ್ಷನ್ ಅನ್ನು ಪರೀಕ್ಷೆ ಮಾಡಲಾಯಿತು. ಹಾಗೆಯೇ 2011ರಲ್ಲೇ ಸಬ್ಮರೀನ್ನಿಂದ ಸಿಡಿಸಬಲ್ಲ ಕ್ಷಿಪಣಿಯನ್ನು ಕೂಡ ಭಾರತ ಯಶಸ್ವಿಯಾಗಿ ಪರೀಕ್ಷೆ ಮಾಡಿಬಿಡ್ತು. 2019ರ ವೇಳೆಗೆ ಬ್ರಹ್ಮೋಸ್ ಕ್ಷಿಪಣಿ ಭಾರತದ ಎಲ್ಲ ಸೇನಾ ವಿಭಾಗಗಳಲ್ಲಿ ಕೂಡ ನಿಯೋಜನೆಗೊಳ್ತು. ಇದು ಸರ್ಫೇಸ್ ಟು ಏರ್, ಏರ್ ಟು ಸರ್ಫೇಸ್ ಸೇರಿದ ಹಾಗೆ ಡೆಸ್ಟ್ರಾಯರ್ಗಳು, ಸಬ್ಮರೀನ್ಗಳಿಂದ ಕೂಡ ಸಿಡಿಸಬಲ್ಲದ್ದಾಗಿದೆ. ಈಗ ಭಾರತ ಮತ್ತು ರಷ್ಯಾದ ಬಳಿ ಮಾತ್ರನೇ ಈ ಬ್ರಹ್ಮೋಸ್ ಕ್ಷಿಪಣಿಗಳಿದ್ದು, ಇದನ್ನ ಎರಡೂ ದೇಶಗಳು ಒಪ್ಪಿಗೆ ಕೊಡದ ವಿನಃ ಬೇರೆ ಯಾವುದೇ ದೇಶಗಳಿಗೂ ಮಾರಾಟ ಮಾಡೋ ಹಾಗಿಲ್ಲ. ಈ ವಿಚಾರದಲ್ಲಿ ರಷ್ಯಾ ಇತ್ತೀಚೆಗೆ ಬ್ರಹ್ಮೋಸ್ಗಳನ್ನ ಮಿತ್ರ ರಾಷ್ಟ್ರಗಳಿಗೆ ಕೊಡೋ ಪ್ರಸ್ತಾವಕ್ಕೆ ಒಪ್ಪಿಗೆ ಕೊಟ್ಟಿದೆ ಅನ್ನೋ ಮಾಹಿತಿ ಕುತೂಹಲಕಾರಿಯಾಗಿದೆ. ಯಾಕೆಂದ್ರೆ ಬ್ರಹ್ಮೋಸ್ನ ಶಕ್ತಿನೇ ಅಂಥದ್ದು. ಮೊದಲಿಗೆ ಈ ಬ್ರಹ್ಮೋಸ್ಗಳ ರೇಂಜು 300 ಕಿಲೋಮೀಟರ್ ಆಗಿತ್ತು. ಈಗ ಅದನ್ನ 500 ಕಿಲೋಮೀಟರ್ಗಳಿಗೆ ಹೆಚ್ಚಿಸಲಾಗಿದೆ. ಇದು 300 kgಯಷ್ಟು ತೂಕದ ವಾರ್ ಹೆಡ್ಗಳನ್ನು ಕೊಂಡೊಯ್ಯಬಲ್ಲದಾಗಿದ್ದು 250 kgಯಷ್ಟು ತೂಕದ ಅಣುಬಾಂಬ್ ಅನ್ನು ಕೂಡ ಇದಕ್ಕೆ ಅಳವಡಿಸಬಹುದಾಗಿದೆ. ಸಾಮಾನ್ಯವಾಗಿ ಈ ಬ್ರಹ್ಮೋಸ್ ಕ್ಷಿಪಣಿಗಳು 3000 kg ತೂಕ ಇರುತ್ತವೆ. ಆದರೆ ವಿಮಾನಗಳಿಗೆ ಅಳವಡಿಸಲಾಗುವ ಕ್ಷಿಪಣಿಗಳ ತೂಕ 500 kgಯಷ್ಟು ಕಡಿಮೆಯಾಗುತ್ತೆ. ಈ ಕ್ಷಿಪಣಿ ಮ್ಯಾಕ್ 300 ವೇಗದಲ್ಲಿ ಅಂದರೆ ಸುಮಾರು 3700 ಕಿಲೋಮೀಟರ್ಗೂ ಅಧಿಕ ಸ್ಪೀಡಲ್ಲಿ ಸಂಚರಿಸಿ ಗುರಿಯನ್ನು ಮುಟ್ಟುತ್ತೆ. ಇಂಥ ಬ್ರಹ್ಮೋಸ್ಗಳನ್ನ ಈಗಾಗಲೇ ಸುಖೋಯ್ ಸು-30ಗಳಿಗೆ ಅಳವಡಿಸಿ ಶತ್ರುಗಳ ಮೇಲೆ ಉಡಾಯಿಸೋದಕ್ಕೆ ಸಿದ್ಧ ಮಾಡಲಾಗಿದೆ. ಅದೇ ರೀತಿ MiG-29ಗೆ ಕೂಡ ಈ ಕ್ಷಿಪಣಿಯನ್ನು ಅಳವಡಿಸಿ ಪರೀಕ್ಷೆ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಕೇಳಿಬಂದಿದ್ದು, MiG-29ನ ನಾವೆಲ್ ವರ್ಷನ್ಗೆ ಈ ಕ್ಷಿಪಣಿಯನ್ನು ಅಳವಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಈಗ ಭಾರತಕ್ಕೆ ಬಂದಿರೋ ರಫೇಲ್ಗಳಿಗೆ ಕೂಡ ಈ ಕ್ಷಿಪಣಿ ಅಳವಡಿಸಲಾಗುತ್ತೆ ಅನ್ನಲಾಗ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಭಾರತದಲ್ಲೇ ನಿರ್ಮಿಸಲಾಗಿರುವ ತೇಜಸ್ ಯುದ್ಧ ವಿಮಾನಕ್ಕೆ ಅಳವಡಿಸಲಾಗುತ್ತೆ ಅನ್ನೋ ಮಾಹಿತಿ ಈಗ ಹೊರಬೀಳ್ತಾ ಇದೆ.
ತೇಜಸ್ 4ನೇ ತಲೆಮಾರಿನ ಸಿಂಗಲ್ ಎಂಜಿನ್ ಯುದ್ಧ ವಿಮಾನವಾಗಿದ್ದು ಇದನ್ನು ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ MiG-21 ಬೈಸನ್ಗಳಿಗೆ ಪರ್ಯಾಯವಾಗಿ ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ತೇಜಸ್ ನಮ್ಮ ವಾಯುಪಡೆಯನ್ನು ಸೇರ್ಕೊಂಡಿದ್ದು ಇತ್ತೀಚೆಗಷ್ಟೇ ನೌಕಾಪಡೆಯ ವರ್ಷನ್ ಕೂಡ ತನ್ನ ಸಾಮರ್ಥ್ಯವನ್ನು ಸಾಬೀತು ಮಾಡಿದೆ. ಸೊ ಈಗ ತೇಜಸ್ಗೆ ಈ ಕ್ಷಿಪಣಿಗಳನ್ನು ಅಳವಡಿಸೋದ್ರ ಮೂಲಕ ಸ್ವದೇಶಿ ಯುದ್ಧ ವಿಮಾನಕ್ಕೆ ಭಾರತದ ಬ್ರಹ್ಮಾಸ್ತ್ರವನ್ನು ಅಳವಡಿಸಿದಂತಾಗತ್ತೆ. ಈ ಪ್ರಯತ್ನಕ್ಕೆ ರಷ್ಯಾ ಕೂಡ ಓಕೆ ಅಂದಾಗಿದೆ. ಸೊ ಈಗೇನಿದ್ರು ಕ್ಷಿಪಣಿಯನ್ನು ಅಳವಡಿಸಿ ಅದನ್ನು ತೇಜಸ್ನಿಂದ ಉಡಾಯಿಸುವ ಪರೀಕ್ಷೆಗಳಷ್ಟೇ ನಡೀಬೇಕು. ಭಾರತ ಮತ್ತು ಚೀನಾದ ನಡುವಿನ ಸಂಘರ್ಷ ಮಿತಿಮೀರಿರುವ ಸಂದರ್ಭದಲ್ಲಿ ಈ ಪ್ರಯತ್ನ ನಡೀತಿರೋದು ನಿಜಕ್ಕೂ ಒಂದು ಆಶಾದಾಯಕ ಬೆಳವಣಿಗೆ. ಯಾಕೆಂದ್ರೆ ಸ್ವಾವಲಂಬಿ ಭಾರತ ಅಂತ ಕೇವಲ ಮಾತಲ್ಲಿ ಹೇಳದೆ ಅದನ್ನು ಕಾರ್ಯರೂಪಕ್ಕೆ ತರೋದ್ರ ಮೂಲಕ ಮುಂದಿನ ಸಂಶೋಧನೆಗಳಿಗೆ ಉತ್ತೇಜನವನ್ನು ಕೊಡಬೇಕು. ಆ ಕೆಲಸ ಈಗ ಶುರುವಾಗಿದೆ. ಆ ಕಾರ್ಯದಲ್ಲಿ ನಮ್ಮ HAL, DRDO ಹಾಗೂ ಬ್ರಹ್ಮೋಸ್ ಏರ್ ಸ್ಪೇಸ್ ಲಿಮಿಟೆಡ್ಗಳು ಹೇಗೆ ಯಶಸ್ವಿಯಾಗತ್ವೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಗೆಳೆಯರಲ್ಲಿ ಇನ್ನೊಂದು ವಿಷಯನ ಹೇಳೋದು ಮರ್ತಿದ್ದೆ. ಈ ಹಿಂದಿನ ವಿಡಿಯೋದಲ್ಲಿ ಭಾರತ F-35 ಅನ್ನು ಖರೀದಿಸೋದ್ರ ಬಗ್ಗೆ ಯೋಚಿಸ್ತಿದೆ ಅಂತ ಹೇಳ್ತಾ ಇದ್ದೆ. ಆಗ ಸಾಕಷ್ಟು ಜನ ಅದು ಇಸ್ರೇಲ್ ಸೈನ್ಯ ಖರೀದಿ ಮಾಡ್ತಾ ಇರೋದು ಭಾರತ ಅಲ್ಲ ಅಂತ ಹೇಳಿದ್ರಿ. ನಿಮ್ಮ ಮಾಹಿತಿ ಕೂಡ ಸರಿ ಇದೆ. ಹಾಗಂತ F-35 ಖರೀದಿ ಬಗ್ಗೆ ಭಾರತೀಯ ವಾಯುಪಡೆ ಯೋಚನೆ ಮಾಡ್ತಿಲ್ಲ ಅಂತಲ್ಲ. ಈಗಾಗಲೇ ವಾಯುಪಡೆಯ ಅಧಿಕಾರಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಸಿದ್ದಾರೆ. ಸದ್ಯಕ್ಕೆ ಭಾರತಕ್ಕೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಬೇಕೇ ಬೇಕಾಗಿವೆ. ಅವನ್ನು ನಮ್ಮಲ್ಲೇ ತಯಾರಿಸೋ ಪ್ರಯತ್ನಗಳು ವೇಗವಾಗಿ ನಡೀತಿವೆ. ಆದರೂ ಕೂಡ ಅಲ್ಲಿವರೆಗೆ ಸುಮ್ಮನಿರೋದಕ್ಕಾಗತ್ತಾ? ಹೀಗಾಗಿ ಭಾರತ F-35 ಕಡೆಗೆ ತುಂಬ ಸೀರಿಯಸ್ ಆಗಿ ಗಮನ ಹರಿಸ್ತಾ ಇದೆ. ಇನ್ನು ಒಂದಷ್ಟು ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತೀವಿ, ಉಳಿದವುಗಳನ್ನು ಭಾರತದಲ್ಲೇ ನಿರ್ಮಾಣ ಮಾಡಬೇಕು ಅನ್ನೋದು ಭಾರತ ಸಹಜವಾಗಿ ಇಡುವ ಬೇಡಿಕೆ. ಈಗ ಬೋಯಿಂಗ್ ನಿರ್ಮಿತ FA-18 ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಾದರೆ ಅವರು ಇಲ್ಲೇ ಪ್ಲಾಂಟನ್ನು ಸ್ಥಾಪಿಸೋದಕ್ಕೆ ತಯಾರಿದ್ದಾರೆ ಮತ್ತು ನಮ್ಮ ಟಾಟಾದ ಜೊತೆ ಸೇರಿ ಆ ಯುದ್ಧ ವಿಮಾನಗಳನ್ನು ಇಲ್ಲೇ ನಿರ್ಮಾಣ ಕೂಡ ಮಾಡಿಕೊಡ್ತಾರೆ. ಇದರಿಂದ ನಮ್ಮ ವಿಮಾನಗಳಿಗೆ ಬೇಕಾದ ಇಂಜಿನ್ಗಳು ಕೂಡ ಈಸಿಯಾಗಿ ಸಿಗುತ್ತವೆ. ಇಂಥದ್ದೇ ಡೀಲ್ಗೆ ಲಾಕ್ಹೀಡ್ ಮಾರ್ಟಿನ್ ಕೂಡ ಸಿದ್ಧವಿದ್ದರೆ F-35 ಭಾರತದ ಬತ್ತಳಿಕೆಗೆ ಸೇರೋದು ಕಷ್ಟ ಏನೂ ಆಗಲಾರದು. ಸ್ನೇಹಿತರೆ, ನಾವಿಲ್ಲಿ ಸ್ವಾವಲಂಬಿ ಆಗೋದರ ಜೊತೆಗೇನೆ ಶಕ್ತಿಶಾಲಿ ಕೂಡ ಆಗ್ತಲೇ ಇರಬೇಕು. ಇಲ್ಲವಾದರೆ ಇವತ್ತಿನ ಜಾಗತಿಕ ಪೈಪೋಟಿ, ಯುದ್ಧೋನ್ಮಾದ ಮುಂತಾದವುಗಳ ನಡುವೆ ನಾವು ಕಳೆದು ಹೋಗಿಬಿಡ್ತೀವಿ ಅಲ್ವಾ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.